ಕಾಡಿನಲ್ಲಿ ರಾಧಾ ಎಂಬ ಹೆಸರಿನ ಮೇಕೆ ತನ್ನ ಅಮ್ಮನೊಂದಿಗೆ ವಾಸಿಸುತ್ತಿತ್ತು. ಇವರಿಬ್ರು ಒಂದಿನ ಕಾಡಿನಲ್ಲಿ ಹುಲ್ ತಿಂತಾ ಇದ್ರು. ಆಗ ಅವರೆದ್ರಿಗೆ ಇದ್ದಕ್ಕಿದ್ದಂತೆ ಈ ಚಿರತೆ ಬಂದ್ಬಿಡುತ್ತೆ. ರಾಧಾ ರಾಧಾ ಓಡು! ರಾಧಾ ಹೆದ್ರುಕೊಂಡು ಓಡ್ ಹೋಗಿ ಮರದ ಹಿಂದೆ ಕುತ್ಕೊಳ್ಳುತ್ತೆ. ಮುದಿ ಮೇಕೆ, ನಿನ್ನ ಮಗಳನ್ನು ಓಡಿಸಿದೆ, ಆದ್ರೆ ನಿನಗೆ ಓಡಲು ನಾನು ಬಿಡೋದಿಲ್ಲ. ಚೀತಾನೆ ಹೀಗ್ ಹಾರ್ ಬಂದು ರಾಧಾನ ಅಮ್ಮನನ್ನ ಸಾಯಿಸ್ಬಿಡುತ್ತೆ. ಮರದ ಹಿಂದೆ ಕೂತ್ಕೊಂಡಿದ್ದಂತಹ ರಾಧಾ ತನ್ನ ಅಮ್ಮ ಚಿರತೆ ಕೈಯಿಂದ ಸಾಯೋದನ್ನ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ನನ್ನ ಅಮ್ಮನನ್ನು ಅದು ಸಾಯಿಸ್ಬಿಡ್ತು, ನಾನೀಗ ಅನಾಥೆ. ರಾಧಾ ಅಳುತ್ತಾ ತನ್ನ ಜೀವ ಉಳಿಸ್ಕೊಂಡು ಕಾಡಿನಲ್ಲಿ ಓಡ್ ಹೋಗುತ್ತೆ. ಇಲ್ ನೋಡಿದ್ರೆ ಚಿರತೆ ಈ ಮಾಂಸವನ್ನು ತಗೊಂಡು ನದಿ ಕಡೆ ಹೋಗ್ತಾ ಇರುತ್ತೆ. ಮೊದಲು ಹಸಿ ಮಾಂಸ ತಿಂದು ಹಸಿವು ನೀಗಿಸುತ್ತೇನೆ, ಮತ್ತೆ ತಣ್ಣಗಿನ ನೀರು ಕುಡಿದು ಬಾಯಾರಿಕೆ ನೀಗಿಸುತ್ತೇನೆ. ಸ್ವಲ್ಪ ಸಮಯದಲ್ಲೇ ಈ ಚಿರತೆ ಮಾಂಸವನ್ನೆಲ್ಲ ತಿಂದುಬಿಟ್ಟು ಈ ನದಿಯಲ್ಲಿ ನೀರ್ ಕುಡಿತಾ ಇರುತ್ತೆ. ಆಗಿದ್ದಕ್ಕಿದ್ದಂತೆ ನದಿಯಿಂದ ಕಪ್ಪಾದ ಹೊಗೆ ಬರುತ್ತೆ. ನೀನ್ ಯಾರು? ನಾನು ನಿನ್ನ ಮೃತ್ಯು ಚಿರತೆ. ಆದ್ರೆ ನಾನು ನಿನಗೇನು ಮಾಡಿದ್ದೇನೆ? ಈಗ ನೀನು ಆ ಮೇಕೆಯನ್ನು ಕೊಂದು ತಿಂದೆಯಲ್ಲ, ಅದು ನಿನಗೇನು ಮಾಡಿದೆ ಹೇಳು ಈಗ. ಆ ಮೇಕೆ ನನ್ನ ಶಿಕಾರಿ ತಿಳಿತಾ? ಹಾಗಾದ್ರೆ ಈಗ ನೀನು ನನ್ನ ಶಿಕಾರಿ. ಮತ್ತೆ ಕಣ್ಮುಚ್ಚಿ ಬಿಡೋದ್ರೊಳಗಡೆ ಈ ರಾಕ್ಷಸ ಚಿರತೆಯನ್ನ ಕೊಂದುಬಿಡುತ್ತೆ. ಯಾವುದೇ ಚಿರತೆ ಮೇಕೆಯ ಮಾಂಸ ತಿಂದು ಈ ನದಿಯ ನೀರು ಕುಡಿದರೆ ಆಗ ನಾನು ತಾಂತ್ರಿಕನ ಬಂಧನದಿಂದ ಮುಕ್ತನಾಗುತ್ತೇನೆ ಎಂದು ಹೇಳಿದ ತಾಂತ್ರಿಕ. ನೋಡಿ, ಈಗ ನಾನು ಮುಕ್ತನಾಗಿದ್ದೇನೆ. ಬಹಳ ವರ್ಷಗಳ ಹಿಂದೆ ಕಾಡಿನ ಮಾಂತ್ರಿಕರೊಬ್ಬರು ಈ ರಾಕ್ಷಸರ ತಂದೆಯನ್ನು ಕೊಂದುಬಿಟ್ಟು ಇವರನ್ನ ಅನಾಥರನ್ನಾಗಿ ಮಾಡಿ ನದಿಲಿ ಎಸ್ಬಿಟ್ಟಿದ್ರು. ಹಾಗಾಗಿ ಇದರ ಕಣ್ಣು ಈಗ ಯಾವ ಪ್ರಾಣಿಗಳ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಕಾಡುವಾಸಿಗಳೇ, ನಿಮ್ಮಿಂದಾಗಿ ನಾನು ಅನಾಥನಾದೆ ಮತ್ತು ನಿಮ್ಮ ಕಾರಣದಿಂದಾಗಿಯೇ ಈ ನದಿಯಲ್ಲಿ ಎಷ್ಟು ಸಮಯದಿಂದ ಬಂಧಿತನಾಗಿದ್ದೆ. ಆದರೆ ಇದರ ಶಿಕ್ಷೆ ನಾನು ನಿಮಗೆ ನೀಡುತ್ತೇನೆ. ಒಂದೊಂದಾಗಿ ಎಲ್ಲ ಪ್ರಾಣಿಗಳನ್ನು ನಾನು ತಿಂದು ಬಿಡುತ್ತೇನೆ. ಇಲ್ಲಿ ನೋಡಿದ್ರೆ ರಾಧಾ ಅನಾಥರಾಗಿ ಕಾಡಿನಲ್ಲೆಲ್ಲ ಓಡಾಡ್ತಾ ಇತ್ತು. ಆಗ ಅಲ್ಲಿಗೊಂದು ಆನೆ ಬಂದ್ಬಿಡುತ್ತೆ. ಆನೆ ಅಣ್ಣ, ನಾನು ಅನಾಥೆ. ಈ ಪ್ರಪಂಚದಲ್ಲಿ ನನ್ಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನಿಮ್ ಮನೆಯಲ್ಲಿ ನನ್ನನ್ನ ಇಟ್ಕೊಂಡು ಕಾಪಾಡ್ತೀರಾ? ಮೇಕೆ, ನನಗೆ ನಿನ್ನ ನೋವು ಅರ್ಥ ಆಯಿತು. ನನ್ನಲ್ಲಿ ಸಾಮರ್ಥ್ಯ ಇದೆ, ಆದರೆ ಚುರುಕುತನ ನನ್ನಲ್ಲಿಲ್ಲ. ಆದ್ದರಿಂದ ನಾನಿನ್ನ ರಕ್ಷಣೆ ಮಾಡಲಾರೆ. ನನ್ನನ್ನು ಕ್ಷಮಿಸು. ರಾಧಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗುತ್ತೆ. ದಾರಿಯಲ್ಲಿ ಅದಕ್ಕೊಂದು ಜಿಂಕೆ ಸಿಕ್ಬಿಡುತ್ತೆ. ಜಿಂಕೆ ಆಂಟಿ, ಒಂದು ಚಿರತೆ ನನ್ನಮ್ಮನ್ನ ನನ್ನ ಕಣ್ಣೆದುರುಗಡೆನೆ ಕೊಂದು ಸಾಯಿಸ್ಬಿಡ್ತು. ನಾನೀಗ ಅನಾಥೆ. ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ತೀರಾ? ನಾನ್ ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ ಮಗು. ನೀವು ಒಬ್ಬ ಸ್ತ್ರೀಯಾಗಿ ಇನ್ನೊಬ್ಬ ಸ್ತ್ರೀಗೆ ಸಹಾಯ ಮಾಡಲ್ಲ ಅಂತೀರಾ? ಮಗು, ಈ ಕಾಡಿನ ಪ್ರಪಂಚವೇ ಬೇರೆ. ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ. ಎಲ್ರೂ ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಇಲ್ಲಿ. ನನ್ನನ್ನ ಕ್ಷಮಿಸ್ಬಿಡು. ರಾಧಾ ಇಲ್ಲೂ ಕೂಡ ನಿರಾಶೆಯಿಂದ ಎಲ್ಲಾದ್ರೂ ಸಹಾಯ ಸಿಗ್ಬೋದು ಅಂತ ಮುಂದೆ ಹೋಗುತ್ತೆ. ನಾನು ಸಹಾಯ ಕೇಳೋದಕ್ಕೆ ರಾಜನ್ ಬಳಿಗೆ ಹೋಗ್ತೀನಿ. ಇಲ್ಲಿ ಸಹಾಯ ಸಿಗಬಹುದು ಅನ್ಕೊಂಡು ರಾಧಾ ಶೇರ್ ಸಿಂಗ್ನ ಬಳಿಗೆ ಬರುತ್ತೆ. ಮಹಾರಾಜರೇ, ನಾನೊಬ್ಬ ಅನಾಥೆ. ನನ್ನ ಅಮ್ಮನನ್ನ ಒಂದು ಚಿರತೆ ಸಾಯಿಸ್ಬಿಡ್ತು. ನಿನ್ನ ಜನನ ಶಿಕಾರಿ ಆಗುವುದಕ್ಕಾಗಿಯೇ ಆಗಿದೆ ಮತ್ತು ನನ್ನ ಜನ್ಮ ಶಿಕಾರಿ ಮಾಡುವುದಕ್ಕಾಗಿಯೇ ಆಗಿದೆ. ಮತ್ತೆ ನೀನು ಯಾರ ದೂರು ತಂದಿದ್ದೀಯೋ ಅವನು ನನ್ನ ಸಹೋದರ. ಚಿರತೆ ನಿಮ್ಮ ಸಹೋದರನಾ? ಕೇವಲ ಚಿರತೆ ಮಾತ್ರ ಅಲ್ಲ, ಹುಲಿ, ಸಿಂಹ, ಚಿರತೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಅದು ನಿನಗೆ ತಿಳಿದಿಲ್ವಾ? ಕ್ಷಮಿಸಿ ಮಹಾರಾಜರೇ, ನಾನಿಲ್ಲಿ ಯಾರನ್ನೂ ದೋಷಿಸೋದಕ್ಕೆ ಬಂದಿಲ್ಲ. ನಾನಿಲ್ಲಿ ಸಹಾಯಕ್ಕೋಸ್ಕರ ಬಂದಿದ್ದೇನೆ.
ಒಂದು ಮೇಕೆಯಾಗಿ ಹೇಗೆ ನೀನು ಯೋಚಿಸಿದೆ ಕಾಡಿನ ಬಲಿಷ್ಠ ಹುಲಿಯ ಜೊತೆ ಇರುವೆನೆಂದು? ನನ್ನ ಮೇಲೆ ದಯೆ ತೋರಿಸಿ ಮಹಾರಾಜ್ರೆ. ನಾನು ನಿನಗೆ ಈ ಜೀವನದಿಂದ ಬರೀ ಮುಕ್ತಿ ಕೊಡಬಲ್ಲೆ, ಸಹಾಯ ಅಲ್ಲ. ಬದುಕಲು ಇಚ್ಛೆ ಇದ್ದರೆ ನಡಿ ಇಲ್ಲಿಂದ. ರಾಧಾಗೆ ಇಲ್ಲೂ ಕೂಡ ನಿರಾಶೆಯಾಗುತ್ತೆ, ಇಲ್ಲಿಂದ ಹೊರಟೋಗುತ್ತೆ. ಹೇಗೋ ಕಷ್ಟಪಟ್ಟು ಕಾಡಿನಲ್ಲಿ ತನ್ನ ಜೀವ ಉಳಿಸ್ಕೊಂಡು ಬದುಕ್ತಾ ಇರುತ್ತೆ. ಇದೇ ರೀತಿಯಾಗಿ ಬಹಳ ದಿನಗಳು ಕಳೆಯುತ್ತವೆ. ಇಲ್ಲಿ ನೋಡಿದ್ರೆ ಈ ನದಿಯಿಂದ ಈ ರಾಕ್ಷಸ ಮುಕ್ತನಾಗಿ ಕಾಡಿನಲ್ಲಿ ಸಿಕ್ಕ ಪ್ರಾಣಿಗಳನ್ನ ತಿಂತಾ ಇರುತ್ತೆ. ಕಾಡಿನ ಮಾಂತ್ರಿಕನೊಬ್ಬನು ಈ ರಾಕ್ಷಸನ ತಂದೆಯನ್ನು ಸಾಯಿಸಿರ್ತಾರೆ. ಇದೇ ಸೇಡನ್ನು ಇಟ್ಕೊಂಡು ಈ ರಾಕ್ಷಸ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ತನ್ನ ಅಪ್ಪ ಅಮ್ಮನ ಜೊತೆ ಇದ್ರೆ ಅವರ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟು ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿತ್ತು. ನಾನು ಈ ಕಾಡಿನ ಎಲ್ಲ ತಂದೆ ತಾಯಂದಿರನ್ನು ಕೊಂದು ಬಿಡುತ್ತೇನೆ, ಎಲ್ಲರನ್ನು ಅನಾಥರನ್ನಾಗಿಸುತ್ತೇನೆ. ಕಾಡಿನಲ್ಲಿ ಎಲ್ಲೇ ನೋಡಿದ್ರೂ ಭಯದ ವಾತಾವರಣವಿತ್ತು. ಹೀಗಿದ್ದಾಗ ಒಂದಿನ ಶೇರ್ ಸಿಂಗ್ ಸಭೆಯನ್ನು ಕರೆಯುತ್ತೆ. ಯಾರವನು? ತಂದೆ ತಾಯಂದಿರನ್ನು ಕೊಂದು ಮಕ್ಕಳನ್ನು ಅನಾಥರನ್ನಾಗಿಸುವವನು. ಮಹಾರಾಜರೇ, ಈ ಕೆಲಸ ರಾಕ್ಷಸನದ್ದು. ಕೆಲವು ವರ್ಷಗಳ ಹಿಂದೆ ನಮ್ಮ ತಾಂತ್ರಿಕರು ಅವನನ್ನು ನದಿಯಲ್ಲಿ ಬಂಧಿಸಿಟ್ಟಿದ್ದರು. ಹಾಗಂದ್ರೆ ಅವನು ಬಂಧನದಿಂದ ಮುಕ್ತನಾದನೇ? ಹಾ ಮಹಾರಾಜರೇ, ಅವನ್ಗನ್ಸಿದೆ ನಾವು ಅವನನ್ನು ಅನಾಥರನ್ನಾಗಿಸಿದ್ದೇವೆ. ಆದ್ದರಿಂದ ಅವನು ಕಾಡಿನ ಎಲ್ಲಾ ತಂದೆ ತಾಯಂದಿರನ್ನು ಕೊಲ್ಲುತ್ತಿದ್ದಾನೆ. ಇದು ದೊಡ್ಡ ಚಿಂತೆಯ ವಿಷಯ. ನಾವು ಸಾಮಾನ್ಯ ಪ್ರಾಣಿಗಳು, ಅವನು ರಾಕ್ಷಸ. ನಾವು ಅವನ ವಿರುದ್ಧ ಏನು ಮಾಡಲಾರೆವು, ತಿಳಿಯೋದಿಲ್ಲ. ಇನ್ನು ನಮ್ಮದೇನು ಗತಿ? ಒಂದ್ ಮಾತು ಹೇಳ ಮಹಾರಾಜರೇ. ಹೇಳು. ಆ ತಾಂತ್ರಿಕನ ಸಹಾಯ ಸಿಕ್ಕಿರ್ಬೋದಲ್ಲ, ಅದೇ ಇವರನ್ನ ಬಂಧಿಸಿದ್ನಲ್ಲ ಅವ್ರದ್ದು. ನೀನಂತೂ ನನ್ನ ಬಾಯಲ್ಲಿದ್ದ ಮಾತು ಹೇಳಿದೆ. ನಿಜವಾಗಿಯೂ ನೀನು ತುಂಬಾ ಚುರುಕು ನರಿ. ಅದೇ ಕ್ಷಣ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಮಾಂತ್ರಿಕನ ಬಳಿಗೆ ಬರ್ತವೆ. ಸ್ವಾಮೀಜಿಯವರಿಗೆ ಜೈ. ಏನಿದು, ರಾಕ್ಷಸ ಬಂಧನದಿಂದ ಮುಕ್ತನಾದನೇನೋ? ನೀವು ಅಂತರ್ಯಾಮಿ ಸ್ವಾಮಿ. ಆ ರಾಕ್ಷಸ ಮುಕ್ತನಾಗಿದ್ದಾನೆ. ಆದರೆ ಈ ಸಮಯ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಲಾರೆ. ಸ್ವಾಮಿ, ನೀವು ನಮ್ಮನ್ನು ರಕ್ಷಿಸದಿದ್ದರೆ ಆ ರಾಕ್ಷಸ ನಮ್ಮೆಲ್ಲರನ್ನು ಕೊಂದು ಬಿಡುತ್ತಾನೆ. ನಿನ್ನದ್ದು ಕೂಡ ಅದೇ ಸಿದ್ಧಾಂತ ತಾನೆ ಸಿಂಹರಾಜ? ಬಲಶಾಲಿಗಳ ಜನನ ಕೊಲ್ಲುವುದಕ್ಕೆ ಮತ್ತು ಬಲಹೀನರ ಜನನ ಸಾಯೋದಕ್ಕೆ ಅಂತ. ಆದ್ರೆ ಕಾಡಿನ ನಿಯಮ ಇದೆ ಅಂತ ಅಂದ್ರೆ ನಿಯಮದ ಪಾಲನೆ ಮಾಡಿ. ರಾಕ್ಷಸ ಬಲಶಾಲಿಯಾಗಿದ್ದಾನೆ, ಅವನಿಗೆ ಬಲಹೀನರನ್ನು ಕೊಲ್ಲುವ ಪೂರ್ತಿ ಅಧಿಕಾರವಿದೆ. ನನ್ನ ವಿಚಾರಧಾರೆ ತಪ್ಪು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಮ್ಮೆಲ್ಲರನ್ನು ರಕ್ಷಿಸಿ. ನಾನು ನಿಮಗೆ ಅವಶ್ಯ ಸಹಾಯ ಮಾಡುತ್ತಿದ್ದೆ, ಆದರೆ ಈ ಸಮಯ ನಾನು ನಿಮಗೆ ಸಹಾಯ ಮಾಡಲಾರೆ. ಹಾಗ್ಯಾಕೆ ಸ್ವಾಮಿ? ತಾಂತ್ರಿಕರ ಬಂಧನದಿಂದ ಒಮ್ಮೆ ಮುಕ್ತರಾದರೆ ನಾವು ತಾಂತ್ರಿಕರು ಮತ್ತೆ ರಾಕ್ಷಸನನ್ನು ಬಂಧಿಸುವಂತಿಲ್ಲ. ಆದ್ರೆ ಇದಕ್ಕೂ ಏನೋ ಉಪಾಯ ಇರ್ಬೇಕಲ್ಲ ಬಾಬಾ? ಅದಕ್ಕೆ ಒಂದು ಉಪಾಯವಿದೆ. ನಿಮಗೆ ಒಂದು ಅಂತಹ ಅನಾಥ ಮೇಕೆಯನ್ನು ಹುಡುಕಬೇಕು. ಅದರ ಕಣ್ಣ ಮುಂದೆ ಅದರ ತಾಯಿಯನ್ನು ಕೊಂದಿರಬೇಕು. ಅಂತಹ ಒಂದು ಮೇಕೆಯನ್ನು ನಾನು ನೋಡಿದ್ದೇನೆ. ಒಂದು ವೇಳೆ ಆ ಮೇಕೆ ತನ್ನ ಸ್ವಇಚ್ಛೆಯಿಂದ ನದಿಗೆ ಹಾರಿ ಜೀವ ತೆತ್ತರೆ ಆಗ ಆ ರಾಕ್ಷಸ ಸುಟ್ಟು ಭಸ್ಮ ಆಗಬಹುದು. ಆದರೆ ಮೇಕೆ ತಾನು ಸ್ವಇಚ್ಛೆಯಿಂದ ಜೀವ ತೆರಬಹುದೇ? ಗೊತ್ತಿಲ್ಲ. ಆದರೆ ಆ ಅನಾಥ ಮೇಕೆಯ ವಿಶ್ವಾಸ ಮತ್ತು ಪ್ರಾಣಿಗಳ ಪ್ರತಿ ಅದರ ಪ್ರೇಮ ಮತ್ತು ದಯೆಯ ಭಾವನೆಯೇ ರಾಕ್ಷಸನನ್ನು ಭಸ್ಮ ಮಾಡಬಹುದು. ಆ ಮೇಕೆ ಏನಾದ್ರೂ ನಿರಾಕರಿಸಿದ್ರೆ ಆ ಅನಾಥ ಮೇಕೆ ರಾಜಿ ಆಗಲೇಬೇಕು. ಅದಲ್ಲದೆ ರಾಕ್ಷಸನ ಅಂತ್ಯಕ್ಕೆ ಬೇರೆ ಉಪಾಯವೇ ಇಲ್ಲ. ಇದನ್ ಕೇಳಿದ್ಮೇಲೆ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಈ ಅನಾಥವಾದಂತಹ ಮೇಕೆಯನ್ನು ಹುಡುಕೋದಕ್ಕೆ ಹೊರಡ್ತವೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ರಾಧಾ ಇವರಿಗೆ ಕಾಣಿಸುತ್ತೆ. ಪ್ರಾಣಿಗಳೆಲ್ಲ ಅದ್ರ ಬಳಿ ಹೋಗ್ತವೆ. ಮಹಾರಾಜ್ರೆ, ಏನ್ ವಿಷಯ? ಎಲ್ಲ ಸರಿಯಾಗಿದೆ ತಾನೇ? ಇಲ್ಲ ಮೇಕೆ, ಎಲ್ಲವೂ ಸರಿ ಇಲ್ಲ. ನಮಗೆ ನಿನ್ನ ಸಹಾಯ ಬೇಕು. ನೀನ್ ಮನಸ್ ಮಾಡಿದ್ರೆ ನಮ್ಗೆ ಸಹಾಯ ಮಾಡಬಹುದು. ರಾಣಿಮಾ, ನಾನು ಸಹಾಯ ಕೇಳೋದಕ್ಕೆ ಮಹಾರಾಜರು ಮತ್ತು ಎಲ್ಲಾ ಪ್ರಾಣಿಗಳ ಬಳಿಗೆ ಹೋಗಿದ್ದೆ. ನನಗೆ ಯಾರು ಸಹಾಯನೇ ಮಾಡ್ಲಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಸಹಾಯ ಮಾಡೋದಿಲ್ಲ. ಎಲ್ಲಾ ಪ್ರಾಣಿಗಳು ರಾಧಾಳಿಂದ ಸಹಾಯ ಮಾಡು ಅಂತ ಬೇಡ್ಕೊಳ್ತಾರೆ. ಆದ್ರೆ ಇದು ಒಪ್ಪೋದಿಲ್ಲ. ಹಾಗಾಗಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಈ ಮಾಂತ್ರಿಕ ಬಾಬಾ ಪ್ರತ್ಯಕ್ಷವಾಗ್ತಾರೆ. ಸ್ವಾಮಿಗಳೇ, ನೀವು? ಹಾ ಮಗಳೇ, ಇವರನ್ನು ನಾನೇ ನಿನ್ನ ಬಳಿ ಕಳುಹಿಸಿದೆ. ನೀವು ಬಯಸ್ತೀರಾ ನಾನು ಇವ್ರಿಗೆ ಸಹಾಯ ಮಾಡ್ಬೇಕೆಂದು? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದು ನಿಲ್ಲಿಸಿಬಿಟ್ರೆ
ಆಗ ಜಗತ್ತೇ ನಾಶ ಆಗಬಹುದು. ಅರ್ಥ ಆಯ್ತು ಸ್ವಾಮಿಗಳೇ. ಈ ಕ್ರೂರ ಪ್ರಾಣಿಗಳು ನನ್ನನ್ನ ಸಾಯಿಸೋದಕ್ ಬಂದಾಗ ನೀವೇನಾದ್ರೂ ನನಗ್ ಸಹಾಯ ಮಾಡದೇ ಇದ್ದಿದ್ರೆ ಬಹುಶಃ ನಾನಿವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾ ಮಗಳೇ, ನನ್ನ ಇಚ್ಛೆ ಅಂದ್ರೆ ನೀನು ಇವರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡು. ನನ್ನನ್ನು ಕ್ಷಮಿಸು ರಾಧಾ. ನೀನು ಅನಾಥಳಾಗಿರುವ ನೋವನ್ನು ನಾನು ಅರ್ಥೈಸಿಕೊಂಡಿಲ್ಲ. ಆದರೆ ಇವತ್ತು ಆ ರಾಕ್ಷಸ ಕಾಡಿನ ಎಲ್ಲ ಪ್ರಾಣಿಗಳನ್ನು ಅನಾಥರನ್ನಾಗಿಸುವಾಗ ನನಗೆ ನಿನ್ನ ನೆನಪಾಗಿ ಅನಾಥರಾಗುವುದು ಅಂದ್ರೆ ಎಷ್ಟು ನೋವು ಅಂತ ಅರಿವಾಯಿತು. ಮಗು, ಈಗ ನೀನೊಬ್ಳೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಅನಾಥರಾಗೋದನ್ನ ತಪ್ಪಿಸಬಹುದು. ನನಗ್ ಗೊತ್ತಿದೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ. ನಾನ್ ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಈಗ ಈ ರಾಧಾ ಕಾಡಿನ ಪ್ರಾಣಿಗಳ ಜೊತೆಗೆ ಈ ನದಿಯ ಬಳಿಗೆ ಬರುತ್ತೆ. ಮತ್ತದು ನದಿಯ ಒಳಗೆ ಮುಳುಗೋದಕ್ಕೆ ಹೋದ್ ಕೂಡ್ಲೆ ಇದ್ದಕ್ಕಿದ್ದಂತೆ ಅಲ್ಲೊಂದು ರಾಕ್ಷಸ ಪ್ರತ್ಯಕ್ಷವಾಗ್ಬಿಡತ್ತೆ. ಮೇಕೆ, ನೀನು ಅದೇ ಮೇಕೆ ತಾನೇ? ನಿನ್ನನ್ನು ಈ ಕಾಡಿನ ಪ್ರಾಣಿಗಳು ಅನಾಥ ಮಾಡಿದ್ದರು. ಹಾ, ನಾನ್ ಅದೇ ಮೇಕೆ. ನಿನ್ನ ತಾಯಿಯನ್ನು ನಿನ್ನ ಕಣ್ಣ ಮುಂದೆ ಕೊಂದಿದ್ದರು ಮತ್ತು ನೀನು ಅವರ ಸಹಾಯಕ್ಕಾಗಿ ಬಂದಿರುವೆಯಾ? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಜಗತ್ತೇ ಮುಗ್ದೋಗುತ್ತೆ. ಆದರೆ ನೀನು ಇಂತಹ ಕ್ರೂರಿಗಳಿಗೆ ತನ್ನ ಜೀವವನ್ನು ಏಕೆ ಕೊಡುವೆ ಮೂರ್ತಿ? ಯಾಕಂದ್ರೆ ನನ್ಗೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ ಗೊತ್ತು. ಆಗ ಆ ಚಿರತೆ ನನ್ ಕಣ್ಣೆದುರುಗಡೆನೆ ನನ್ನಮ್ಮನನ್ನ ಕೊಂದು ಸಾಯಿಸ್ತಾ ಇತ್ತು. ಆಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಅಂತ ನಿನ್ಗೆ ಊಹಿಸೋಕು ಸಾಧ್ಯ ಇಲ್ಲ. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀನು ಅವರ ಅಪ್ಪ ಅಮ್ಮನನ್ನು ಮಕ್ಕಳ ಕಣ್ಣೆದುರುಗಡೆನೆ ಸಾಯಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ ಗೊತ್ತಿಲ್ಲ. ಆ ಕಷ್ಟ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಧಾನ ಮಾತನ್ನು ಕೇಳಿದ್ಮೇಲೆ ಈ ರಾಕ್ಷಸನಿಗೆ ಹೃದಯ ಪರಿವರ್ತನೆ ಆಗತ್ತೆ. ಆಮೇಲೆ ರಾಕ್ಷಸ ಕಣ್ಣೀರ್ ಹಾಕುತ್ತೆ. ಅನಾಥೆ ಮೇಕೆ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ನು ನಿನಗೆ ತನ್ನ ಜೀವ ಕೊಡುವ ಯಾವ ಅವಶ್ಯಕತೆನೇ ಇಲ್ಲ. ನಾನು ಆಶ್ವಾಸನೆ ಕೊಡುತ್ತೇನೆ, ಇನ್ನು ಮುಂದೆ ಯಾವುದೇ ಪ್ರಾಣಿಗಳನ್ನು ಅನಾಥ ಮಾಡೋದಿಲ್ಲ. ನಿಜವಾಗ್ಲೂ? ಹೌದು. ದ್ವೇಷದ ಬೆಂಕಿ ನನ್ನನ್ನು ಕುರುಡನನ್ನಾಗಿಸಿತ್ತು. ಆದರೆ ಇನ್ಮುಂದೆ ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲ. ಧನ್ಯವಾದಗಳು ರಾಕ್ಷಸರೇ. ಸಂತೋಷವಾಗಿರಿ, ಮುಕ್ತರಾಗಿರಿ. ರಾಕ್ಷಸ ಮಾಯವಾದ ಕೂಡ್ಲೆ ಈ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಹೇಳುತ್ತೆ, ಕಾಡಿನ ವಾಸಿಗರೇ, ಇಂದು ನಾನು ಕಾಡಿನ ಸಿದ್ಧಾಂತವನ್ನು ಬದಲಾಯಿಸುತ್ತೇನೆ. ಇವತ್ತಿನಿಂದ ಕಾಡಿನ ಯಾವುದೇ ಬಲಶಾಲಿ ಪ್ರಾಣಿಗಳು ಯಾವುದೇ ಬಲಹೀನ ಪ್ರಾಣಿಗಳನ್ನ ಕೊಲ್ಲಬಾರದು. ಯಾರು ಯಾರನ್ನು ಅನಾಥರನ್ನಾಗಿಸಬಾರದು ಮತ್ತು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡಿ. ಶೇರ್ ಸಿಂಗ್ನ ಈ ಮಾತನ್ನು ಕೇಳಿದ್ಮೇಲೆ ಕಾಡಿನ ಪ್ರಾಣಿಗಳೆಲ್ಲ ತಲೆ ತಗ್ಗಿಸ್ತವೆ. ಈಗ ಕಾಡಿನಲ್ಲೆಲ್ಲ ಶಾಂತಿ ನೆಲೆಸಿದೆ. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವಿಸ್ತಿವೆ. ಈಗ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.